ಅಮ್ಮವ್ರೇ 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 ಹಾ ಲೆಕ್ಕಾಚಾರಿ. ಅಮ್ಮವ್ರೆ ಏನೇ ಏಳು ಕಳ್ಸುದ್ರಂತೆ. ಹಾ ಲೆಕ್ಕಾಚಾರಿ, ನಾನೇ ಏಳು ಕಳ್ಸಿದ್ದಿನ. ಅದು ಸ್ವಲ್ಪ ಕೆಲಸ ಇತ್ತು ಫ್ಯಾಕ್ಟ್ರಿ ಹತ್ರ. ಫ್ಯಾಕ್ಟ್ರಿ ಹತ್ರ ನಾನು JCP ಅದೆಲ್ಲ ಬರೋಕ್ಕೆ ಹೇಳಿದ್ದೆ, ಬಂದೈತಾ? ಹ್ಞೂ ಅಮ್ಮರೆ, ಅದನ್ನೇ ಕೇಳೋಣ ಅಂತ ಬಂದೆ ಅಮ್ಮರೆ. ಅಲ್ಲ, ಸಾವುಕಾರ ಹೇಳಿರೋದು ಧೂಳು ಗೀಳು ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು JCP ಏನು ಕರ್ಸಿದ್ದೀರಾ? ಓ, ಅಕ್ಕಪಕ್ಕದ ಎಲ್ಲನೂ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕರ್ಸ್ಬಿಟ್ಟಿದ್ದೀರೋ. ನಾನು ಅದಕ್ಕೆ ಅವ್ನಿಗೆ ಕ್ಲೀನ್ ಮಾಡ್ತಾ ಇರಪ್ಪ ಬರ್ತೀನಿ ಅಂತ ಹೇಳ್ದೆ. ಅಮ್ಮವ್ರು ಹೇಳೋರೆ ಹೆಂಗ್ ಬೇಕೋ ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ ಬಿಡು ಅಂತ ಹೇಳಿದ್ರು. ಅದಕ್ಕೆ ನಾನು ಅತ್ತ ಸುಮ್ಕೆ ಬಂದ್ಬಿಟ್ಟೆ ಅಮ್ಮರೆ. ನಾವು ಫ್ಯಾಕ್ಟ್ರಿನ ಕ್ಲೀನ್ ಮಾಡ್ತಾ ಇಲ್ಲ ಲೆಕ್ಕಾಚಾರಿ, ನಾವು ಫ್ಯಾಕ್ಟ್ರಿನ ಕೆಡವ್ತಾ ಇದೀವಿ. ಅಮ್ಮೋರೆ, ಇದೇನು ಮಾತಾಡ್ತಿದ್ದೀರಾ? ಸಾವುಕಾರರು ಮತ್ತೆ ಫ್ಯಾಕ್ಟ್ರಿ ಓಪನಿಂಗ್ ಐತೆ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇದು ನೋಡ್ರೆ ನೀವು ನೋಡ್ರೆ ಹಿಂಗೆ ಹೇಳ್ತಿದ್ದೀರಾ? ನೀವು ಅಂತ ಕೆಲಸ ಮಾಡ್ಬಿಟ್ಟಿರಾ? ಸಾವುಕಾರು ಜೀವನ ಇಟ್ಕೊಂಡವ್ರೆ, ಇದೇನು ಹೇಳ್ತಿದ್ದೀರಾ ಕೆಡವಾಕಕ್ಕೆ ಅಂತ ಹೇಳ್ಬಿಟ್ಟು? ಹಾ ಲೆಕ್ಕಾಚಾರಿ, ಏನಾದರೂ ಆಗಲಿ ನನ್ನ ಗಂಡ ತಗೊಂಡು ನಾಲ್ಕು ಬಾರಿಸಿದ್ರೂ ಪರವಾಗಿಲ್ಲ, ನಾನಂತೂ ಅನ್ಕೋಬಿಟ್ಟಿವ್ನಿ ಬೇಡ. ಆ ಫ್ಯಾಕ್ಟ್ರಿಯಿಂದ ಹಳ್ಳಿ ಜನಗಳಿಗೆಲ್ಲನೂ ಕಾಯ್ದೆಗಳು ಶುರುವಾಯ್ತವಂತೆ. ಅಷ್ಟೇ ಅಲ್ಲ, ನೀರೆಲ್ಲ ಕಲುಷಿತ ಆಯ್ತದಂತೆ, ಫ್ಯಾಕ್ಟ್ರಿ ಜಾಸ್ತಿ ಹೊಗೆ ಬಿಡ್ತದಲ್ಲ, ಅದೆಲ್ಲ ಪ್ರಾಬ್ಲಮ್ ಆಯ್ತದಂತೆ. ಅವು ಏನಿದ್ರು ದೂರ ದೂರ ಫ್ಯಾಕ್ಟ್ರಿ, ಊರಿಂದ ಆಚೆ ದೂರ ಫ್ಯಾಕ್ಟ್ರಿನ ಶುರು ಮಾಡಬೇಕಿತ್ತಂತೆ. ಶುರು ಮಾಡಿದರೆ ಫ್ಯಾಕ್ಟ್ರಿನ ನಾವು ಊರೊಳಗಡೆನೇ ಶುರು ಮಾಡಿಬಿಟ್ಟಿದ್ದೀವಿ. ಹಿಂಗೆಲ್ಲ ಫ್ಯಾಕ್ಟ್ರಿನ ಊರೊಳಗಡೆನೇ ಶುರು ಮಾಡಿಬಿಟ್ಟಿದ್ವಿ ಅಂತಂದಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ? ಹಾಂ, ಅದಕ್ಕೆ ನಿನಗೆ ಜನಗಳಿಗೆಲ್ಲ ತುಂಬ ತೊಂದರೆ ಆಯ್ತದೆ ಅಂತ ಹೇಳ್ಬಿಟ್ಟು ಯಾರೋ ಫೋನ್ ಮಾಡಿಬಿಟ್ಟು ಎಲ್ಲನೂ ಹೇಳ್ತಾ ಇದ್ರು. ನಾನು ಕೇಳಿಸ್ಕೊಂಡೆ ಎಲ್ಲನೂ. ಅಷ್ಟೇ ಅಲ್ಲ ಲೆಕ್ಕಾಚಾರಿ, ಆ 2 ಎಕರೆ ಜಮೀನು ನಮ್ದಲ್ಲ ಅಲ್ವಾ, ಅದಕ್ಕೇನೆ ನಾನು ಅದು ಯಾರೋಗೆ ಸೇರಬೇಕು ಅವ್ರಿಗೇನಿಯ ಬರ್ಕೊಟ್ಬಿಟ್ಟಿವ್ನಿ. ಇನ್ನೇನಿದ್ರು ಫ್ಯಾಕ್ಟ್ರಿನೆಲ್ಲನೂ ನೆಲಸಮ ಮಾಡಿಬಿಡ್ಬೇಕು ಅಷ್ಟೇ ಏನಿಯ. ಅದಕ್ಕೆ ನಿನ್ನೂ ಕರ್ಕೊಂಡೋಗೋಣ ಜೊತೆಗೆ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ 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 ಅಮ್ಮೋರೆ, ನೀವೇನು ಹಿಂಗೆ ಮಾಡ್ತಿದ್ದೀರಾ? ಸಾವುಕರು ಪ್ರಾಣನೇ ಇಟ್ಕೊಂಡವ್ರೆ. ನೀವು ಹಿಂಗೆಲ್ಲ ಮಾಡಿದ್ದೀರಾ ಅಂತ ವಿಷಯ ಗೊತ್ತಾದ್ರೆ ಚರ್ಮ ಸುಲ್ದಾಕ್ಬಿಟ್ಟು ನಿಮ್ಮನ್ನ ಹೆಂಗೆ ಸಿಕ್ಕರಂಗೆ ನಾಯಿ ಕೊಡ್ದಂಗೆ ಹೊಡೆದ್ಬಿಡ್ತಾರೆ ಅಮ್ಮೋರೆ. ಇದೆಲ್ಲ ಯಾಕೆ ಮಾಡಕ್ಕೆ ಹೋದ್ರಿ? ಯಾರ ಜೀವನನ ಉಳ್ಸಕ್ಕೆ ಹೋಗ್ಬಿಟ್ಟು ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೊಂಡ್ರಿ? ಸುಮ್ಮನೆ ಇರು ಲೆಕ್ಕಾಚಾರಿ, ನೀನು ಅಷ್ಟೇ. ನೀವು ಉಪ್ಪು ತಿಂದಿದ್ದೀನಿ ಅಂತ ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅಂತ ಏನು ನೋಡಿದಂಗೆ ಸಾವುಕಾರು ಪರ, ನನ್ನ ಗಂಡನ ಪರ ಮಾಡಿ 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 ಇವತ್ತು ಎಲ್ಲಿಗೆ ಬಂದು ನಿಂತೈತೆ ಗೊತ್ತಾ? ನನ್ನ ಮಗಳು ನನ್ನ ಜೊತೆಯಾಗಿಲ್ಲ, ಅಲ್ಲಿ ತನಕ ಬಂದು ನಿಂತೈತೆ. ನನ್ನ ಮಗ ಇಷ್ಟುದ್ದವನೇ, ಈಗಾಗಲೇ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ. ದೇವ್ರು ನಮ್ಮನ್ನು ತುಳಿಯೋಕ್ಕೆ ಶುರು ಮಾಡ್ಕೊಬಿಟ್ಟವನೆ. ಇವತ್ತಲ್ಲ ನಾಳೆ ನಮ್ಮ ಮಕ್ಕಳುಗಳು ಸಂದಕ್ಕಿರಾಕಿಲ್ಲ. ಕರ್ಮ ಹೆಂಗೆ ಹೊಡಿತದೆ ಅಂದರೆ ನಮ್ಗೆ ಹಂಗೆ ಹೊಡಿತದೆ ಕರ್ಮ ಎಲ್ಲನೂ. ಇಡೀ ಶಾಪ ಆಗ್ತಾರೆ ಎಲ್ಲರೂ. ದಾರಿನಾಗ ನಡ್ಕೊಂಡು ಹೋಗ್ತಾ ಇದ್ರೆ ಕಂಡರ ದುಡ್ಡಾಗ ಮಜಾ ಮಾಡ್ಕೊಂಡು ಹೆಂಗೆ ಸೋಕಿ ಮಾಡ್ತಾವಳು ನೋಡಿವಳು ಅಂತ ಹೇಳ್ಬಿಟ್ಟು ನನ್ನ ಕಿವಿಗೂ ಬಿದ್ದವು ಮಾತುಗಳು. ನೋಡಿ, ಆ ಥರ ಜೀವನ ನನಗೆ ಬೇಕಾಗಿಲ್ಲ. ಸುಮ್ಮನೆ ಫ್ಯಾಕ್ಟ್ರಿ ಹತ್ರ ನಡೀರಿ, ನನಗೇನಾಯ್ತು ನಾನು ತಡ್ಕೊಳಕ್ಕೆ ರೆಡಿ ಆಗ್ಯವನಿ. ಅದಕ್ಕೆ ನನಗೆ ಏನು ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡೆ ನಾನು ಹಿಂಗೆ ಮಾಡ್ತಾ ಇವನಿ. ನನ್ನ ಗಂಡ ಬೆಂಗಳೂರಿಂದ ಬರ್ತಾನೆ, ಬರೋ ಅಷ್ಟೊತ್ತಿಗೆ ಎಲ್ಲ ನಾನು ಅನ್ಕೊಂಡ್ರೆ ಕೆಲಸ ಎಲ್ಲ ಮುಗಿಸ್ಬೇಕು ಅಷ್ಟೇ. ನಡೀರಿ ಸುಮ್ಕೆ. ಅಮ್ಮೋರೆ, ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಕತೆ ಅಂತೂ ಮುಗಿಸ್ಬಿಡ್ತಾರೆ. ಮುಗಿಸಿದ್ರೆ ಮುಗಿಸ್ಲಿ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡಿ. 4 ಜನಕ್ಕೆ ಉಪಕಾರ ಆಯ್ತದೆ ಅನ್ನಂಗಿದ್ರೆ ನನ್ನ ಪ್ರಾಣ ಕೊಡೋಕ್ಕೂ ತಯಾರಿವ್ನಿ. ನನ್ನ ಮಗಳು ನನ್ನಂಗೆ ಬೆಳಿಬೇಕು ಅಂತ ನನ್ನ ಆಸೆ. ನನ್ನ ಮಗ ಕೈ ತೊಪ್ಪೋಗೋದನ್ನ ನನ್ನ ಕೈ ನೋಡೋಕ್ಕಾಯ್ತಿಲ್ಲ. ನಡೀರಿ ಬೇಗ. ಅಯ್ಯೋ ಶಿವನಿ, ಅಮ್ಮೋರು ಮಾಡ್ತಿರೋದೇನು ಸರಿ ನಿನ್ನೆಯ ಹಂಗಂತ ಎಲ್ಲ ಇದು ಮಾಡ್ಬಿಟ್ಟು ಈ ಅಮ್ಮೋರ್ ಜೀವನ ಇವರೇ ಹಾಳು ಮಾಡ್ಕೊಂಡು ಇದೇನು ಮಾಡಬೇಕು ಅಂತ ಹೊಂಟವ್ರಲ್ಲಪ್ಪ ಇವರು. ಅಯ್ಯೋ ದೇವ್ರೇ ಭಗವಂತನೇ. ಇಲ್ಲೇ ಇನ್ನು ಮ್ಯಾಲಿಂದ ಕೆಡವಲ್ಲ, ಉಸಾರ್ಕಂಡ್ಲ. ಹಿಂದಕ್ಕೆ ಬಂದು ನೋಡ್ಕೊಂಡು ಕೆಡವ್ರಲ್ಲ ನೀವು. ಆಮೇಲೆ ಎಲ್ಲ ತಲೆ ಮೇಲೆ ಉಳಿಸ್ಕೊಬಿಟ್ಟಿರಾ, ಉಸಾರ್ಕಂಡ್ರಲ್ಲ. ಅಯ್ಯೋ ಶಿವನಿ, ಫ್ಯಾಕ್ಟ್ರಿ ಎಲ್ಲ ಉಳ್ಳೋಯ್ತಾಯ್ತಲ್ಲ. ಮರೆ, ನೀವು ಹೇಳ್ದಂಗೆ ಎಲ್ಲ ಕೆಡವ್ತಾ ಇದೀವಿ. ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು 2 ಗಂಟೆ ಅಷ್ಟೊತ್ತಿಗೆ ಉಳಿಸ್ಬಿಡ್ತೀವಿ ಅಷ್ಟೇ. ಕೊಟ್ಟೋದು ಕಷ್ಟ ಅಷ್ಟೇ, ಉಳಿಸೋದು ಭಾಳ ಸುಲಭ. ಆದಷ್ಟು ಬೇಗನೆ ಇವತ್ತು ಸಂಜೆ ಅಷ್ಟೊತ್ತೊಳಗೆ ಎಲ್ಲ ಕೆಲಸನೂ ಮುಗ್ದಿರಬೇಕು. ಎಲ್ಲ ನೆಲಸಮ ಮಾಡ್ಬಿಡಿ. ಹಾಗೇನಿಯ ಜಮೀನನ್ನ ವ್ಯವಸಾಯ ಮಾಡ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಥರ ಎಲ್ಲ ಮಣ್ಣೆಲ್ಲ ಅಗದ್ಬಿಟ್ಟು ಎಲ್ಲ ಸ್ವಲ್ಪ ಈಚೆ ಕಡೆಗೆ ಸಾಗಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಡ್ಬೇಕು ನೀವು. ಆಯಿತು ಅಮ್ಮರೆ, ಅದಕ್ಕೇನಿಯ 2-3 JCPಗಳನ್ನ ಕರೆಸ್ಬಿಟ್ರದು. ಇಲ್ಲೊಂಚೂರು ಕೆಡವ್ತೈತೆ, ಆ ಕಡೆ ಒಂಚೂರು ಕೆಡವ್ತೈತೆ. ನೀವೇನು ಯೋಚನೆ ಮಾಡಬೇಡಿ. ಯಾಕೆ ಅಂತಲೂ ಕೇಳಿಲ್ಲ. ನೀವು ಮಾಡಿರೋ ನಿರ್ಧಾರ ಎಲ್ಲ ಸಂದಕ್ಕೇನೇ ಇರ್ತದೆ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಅದಕ್ಕೇನಿಯ ನಾನೇನಿಯ ಎಲ್ಲ ಕೆಡು ಬಿಸಾಕ್ಸ್ಬಿಡ್ತಾ ಇದ್ದೀನಿ. ಅಲ್ಲೆಲ್ಲನೂ ಸಂದ ಕೆಲಸ ಮಾಡ್ತಾವ್ರೆ. 10 ಜನ ಕೆಲಸಕ್ಕೆ ಬಂದವ್ರೆ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ಬನ್ನಿ, ಇನ್ನು ಮುಂದೆಗಡೆ ಎಲ್ಲ ತೋರಿಸ್ತೀನಿ. ಎಲ್ಲ ಸಂದಕ್ಕೆಲ್ಲ ಕೆಡವ್ತಾವ್ರೆ. ಆಗಲೇ ಅರ್ಧಂಬರ್ಧೆಲ್ಲ ಮುಗ್ದೇ ಹೋಗ್ಬಿಟ್ಟೈತೆ ಕೆಡವಿರೋದು. ಸದ್ಯ ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟಲ್ಲ. ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕಾಗಿಲ್ಲ ನನಗಂತೂ. ಕಾರಣನೂ ಕೇಳ್ದಿದ್ದಂಗೆ ಮುಗಿಸ್ಬಿಟ್ಟಲ್ಲ, ಅಷ್ಟೇ ಸಾಕು. ಮತ್ತು ಇನ್ನೂ ಬೇರೆ ಕಡೆ ಎಲ್ಲ ಕೆಡವವ್ರೆ ಅಂತ ಹೇಳ್ತಿದ್ರಲ್ಲ, ನಡಿ ಅಲ್ಲೂ ಹೋಗ್ಬಿಟ್ಟು ನೋಡೋಣ. ಅಂದರೆ ಏನೇ ಹೇಳು, ಆದಷ್ಟು ಬೇಗ ನನಗೆ ಕೆಲಸ ಕಾರ್ಯ ಎಲ್ಲ ಮುಗಿದ್ಬಿಡ್ಬೇಕು ಅಷ್ಟೇ. ನಂಗೆ ಇನ್ನೇನು ಬೇರೆ ಬೇಕಿಲ್ಲ. ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಮ್ಮರೆ. ಬನ್ನಿ ಅಮ್ಮರೆ, ತೋರಿಸ್ತೀನಿ. ಲೋ ನಿಂತ್ಕೊಂಡ್ಲ, ಇದೇನಿಲ್ಲ ಕಷ್ಟಪಟ್ಟು ಕಟ್ಟಿರೋ ಫ್ಯಾಕ್ಟ್ರಿಯ ಹಿಂಗೆ ಕೆಡವ್ತಾವ್ರಲ್ವಿಲ್ಲ. ಸಾವುಕರ್ಗೇನಾರ ಗೊತ್ತಾದ್ರೆ ಸುಮ್ಕೆ ಬಿಡ್ತಾರೇನಿಲ್ಲ. ಹೋಗ್ಲಾ ಲೆಕ್ಕಾಚಾರಿ, ಬೋರಿ ಸಾವುಕಾರ ಅಂತ ಅನ್ಕೊಂಡು ಅದೇನು ಮಾಡ್ತಿದ್ಯಾ ನನಗಂತೂ ಗೊತ್ತಿಲ್ಲ. ಅಮ್ಮೋರ ಪರ ಒಂದು ಕಿತನಾದ್ರೂ ನಿಂತ್ಕೋಬೇಕು ಅಂತ ನಂಗೆ ಅನ್ನಿಸ್ತೈತೆ ಕಣ್ಲಾ. ನಿಂತ್ಕೋಬೇಕು ಅಂದರೆ ನಿಂತ್ಕೋಬೇಕು ಅಮ್ಮೋರ ಪರ. ನೋಡ್ಲಾ, ನಾನು ಅನ್ಕೊಂಡಿದ್ದು ಆಗೋಗ್ಬಿಟ್ಟೈತೆ. ಅಮ್ಮೋರು ಏನು ಹೇಳಿದ್ರು ಅದನ್ನು ಕೇಳಬೇಕು ಅಂತ. ಸಾವುಕಾರು ಎಲ್ಲ ಕೊಂತ್ರಿ ಕೆಲಸ ಏನಿಯ ಮಾಡೋದು. ನನಗೂ ವಿಷಯ ಗೊತ್ತಾಯ್ತು ಕಣ್ಲಾ. ಈ ಫ್ಯಾಕ್ಟ್ರಿ ಶುರು ಮಾಡಿದ್ರೆ ನೋಡ್ಲಾ, ಪಕ್ಕದಾಗ ಏನಿಯ ಕೆರೆ ಐತೆ, ಕಾಣಿಸ್ತಿಲ್ವೇಂದ ನಿಂಗೆ?
ಅಷ್ಟು ಅಷ್ಟು ಎಂಥ ಕಲುಷಿತನೇ ಇಲ್ದಿರ ಅಂತ ಅಷ್ಟು ಚೆನ್ನಾಗಿರೋ ನೀರು ಎಲ್ಲನೂ ನೋಡ್ಲ ಒಂದ್ಕಿತ ಅದೆಲ್ಲ ಫ್ಯಾಕ್ಟ್ರಿ ಬಿಡ್ತದಲ್ಲ ಧೂಳು ಅದು ಇದಕ್ಕೆಲ್ಲನೂ ಆ ನೀರೆಲ್ಲನೂ ಎಲ್ಲ ಅದು ಎಂಥದ್ದು ಕೆಮಿಕಲ್ ಅಂತಾರಲ್ಲ ಅದೆಲ್ಲ ಮಿಕ್ಸ್ ಆಗ್ಬಿಡ್ತದಂತೆ ಕಣ್ಲಾ. ಇದೇ ನೀರ್ನೇನೇನ ಮೊಳ್ಳಿ ಜನ ಕುಡಿತಿರೋದು ಕಣ್ಲಾ, ಇದೇ ನೀರನ್ನೇ ಕುಡಿತಿರೋದು. ಈ ಫ್ಯಾಕ್ಟ್ರಿಯ ನೀರು ಕಸರೆ ಪಸರೆ ಎಲ್ಲ ಹೋಗ್ಬಿಟ್ರಲ್ಲಿ ಜನಗಳು ರೋಗ ಬಂದು ಸತ್ತೋಯ್ತಾರೆ ಲೆಕ್ಕಾಚಾರಿ. ನೀನು ಯಾಕಲ ಮನುಷ್ಯರ ಥರ ಯೋಚನೆ ಮಾಡಿದಂಗೆ ಆ ಸಾವುಕಾರನ ಜೊತೆ ಸೇರ್ಕೊಂಡು ಸಾವುಕಾರನ ಬುದ್ಧಿ ಬಂದ್ಬಿಟ್ಟೈತೆ ನಿಂಗೆ. ಅಯ್ಯ ನಿನ್ನ ಮಕ್ಕೆ. ಹೌದಲ್ವಾ? ಅಯ್ಯೋ ಶಿವನಿ, ನೀರಿಗೆಲ್ಲನೂ ನನಗೆ ಈ ಫ್ಯಾಕ್ಟ್ರಿ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ನನಗೆ ಇವಾಗ ಗೊತ್ತಾಯ್ತೈತೆ. ಅಂದರೆ ನೀರಿಗೆಲ್ಲನೂ ಇದಾಗ್ಬಿಡ್ತದೇನೋ, ಕಸರೆ ಆಯ್ತದೇನೋ. ಅಯ್ಯೋ ಸಾವುಕಾರ ಬಿಡು, ಆ ಮೋರ್ ಮಾಡ್ತಿರೋದೇನೇ ಸರಿಯಾಗೈತೆ. ನೋಡಿ ಅಮ್ಮರೆ, ಇದನ್ನು ಎಲ್ಲ ಇದು ಮಾಡ್ತಾ ಇದೀವಿ, ನೀವು ಏನು ತಲೆ ಕೆಡಿಸ್ಕೊಬೇಡಿ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಇಲ್ಲಿರೋದು ಏನು ಕಸ ಕಡ್ಡಿ ಈ ಫ್ಯಾಕ್ಟ್ರಿದು ಅದು ಇದು ಏನೂ ಇರೋಕ್ಕಿಲ್ಲ. ಎಲ್ಲ ಊರಾಚೆ ತಗೊಂಡೋಗ್ಬಿಟ್ಟು ಬಿಸಾಕ್ಬಿಟ್ಟು ಬರೋಣ ಅಂತ ಎಲ್ಲ ನಿರ್ಧಾರ ಮಾಡ್ಬಿಟ್ಟಿದ್ದೀವಿ. ಎಲ್ಲ ನೆಲಸಮ ಮಾಡ್ಕೊಡ್ತೀವಿ, ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಆದಷ್ಟು ಬೇಗನೆ ಕೆಲಸ ಮಾಡಿ. ಹೇಳಿದ್ನಲ್ಲ, ನನ್ನ ಗಂಡ ಬರೋಷ್ಟೊತ್ತಿಗೆ ಎಲ್ಲ ಕ್ಯಾಮೆರೇ ಮುಗ್ದೋಗ್ಬಿಡ್ಬೇಕು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಗೊತ್ತಮ್ಮರೆ, ಅವ್ರು ಬಂದರೆ ಎಲ್ಲ ತಡೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಎಲ್ಲ ಪಟ 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 ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇರೋದು. ನಿಮ್ಮ ಒಳ್ಳೆತನಕ್ಕೆ ದೇವರು ಎಲ್ಲೋ ಒಳ್ಳೇದು ಮಾಡ್ತಾನೆ. ಆ ಸಾವುಕಾರನ ಜೊತೆ ನಿಮ್ಮಂತರು ಅದೇನೋ ಅಂತಾರಲ್ಲ, ಕೆಸರಲ್ಲಿ ಅರಳಿದ ಕಮಲ ಅನ್ನಂಗಿದ್ದೀರಾ ನೀವಂತೂ. ನಮ್ಮ ಜನಗಳಿಗೆ ಎಷ್ಟು ಉಪಕಾರ ಮಾಡ್ಕೊಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ನಮಗೆ ಸಂದ ಗೊತ್ತು. ಅದೇ ನಿಮಗೆ ಮುಂಚೆನೇ ನಿಮಗೆ ಸಾವುಕಾರನ ಬುದ್ಧಿ ಗೊತ್ತಿದ್ರೆ ಇನ್ನೂ ಏನೋ ಒಳ್ಳೇದಾಗಿರೋದು ಅಂತ ಅನ್ನಿಸ್ತದೆ. ಆದರೆ ಏನು ಮಾಡ್ತೀರಾ? ಗ್ರಾಚಾರ ಸರಿ ಇಲ್ಲಿದ ಹಿಂಗೆ ಆಗೋದು. ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಸರಿನೇ? ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ. ದೇವರು ನಿಮ್ಗೆ ಒಳ್ಳೇದೇನಿಯ ಮಾಡ್ತಾನೆ. ಬನ್ನಿ ಅಮ್ಮರೆ ಹೋಗೋಣ. ಇಲ್ಲೇನು ಜಾಸ್ತಿ ಧೂಳು ಐತೆ ಇಲ್ಲೆಲ್ಲ. ಇಲ್ಲೆಲ್ಲ ನಿಂತ್ಕೊಂಡ್ರೆ ಧೂಳು ಅದು ಇದು ಎಲ್ಲ ನಿಮಗೆ ಕೆಮ್ಮು ಅದು ಇದು ಎಲ್ಲ ಬಂದ್ಬಿಡ್ತದೆ. ಬನ್ನಿ ಮುಂದಕ್ಕೆ ಹೋಗೋಣ ಬನ್ನಿ. ಇನ್ನೇನು ಎಲ್ಲ ಮುಗೀತು ಬಂತೈತೆ ಬನ್ನಿ. ನಾವು ರಾತ್ರಿನೇ ನೀವು ಫೋನ್ ಹಾಕೋದ್ರಲ್ಲ ಅವಾಗೆ ಶುರು ಹಚ್ಕೊಬಿಟ್ಟು ನೋಡಿ. ನೀವು ಹೇಳಿದ ಮಾತ್ಕೇನೇನಿಯ ಎಲ್ಲ ಶುರು ಹಚ್ಕೊಬಿಟ್ಟು ಈಗೆಲ್ಲ ಕೆಡಿಸ್ಬಿಟ್ಟಿದ್ದೀವಿ ಆಗ್ಲೇನೇನಿಯ. ಬನ್ನಿ ಬನ್ನಿ, ಇನ್ನು ಆ ಕಡೆ ಒಂದು ಇದೈತಲ್ಲ ಅಲ್ಲೂ ತೋರಿಸ್ತೀನಿ ಬನ್ನಿ. ನಡಿ ನಡಿ ನೋಡೋಣ. ನಮ್ಗೆ ಕೆಡೋತಿರೋದಕ್ಕೇನು ಬೇಜಾರಿಲ್ಲ ಅಮ್ಮೋರೆ. ದುಡ್ಡು ಎಷ್ಟೊಂದು ಹಾಕಿದ್ರು ಸಾವುಕಾರು ಎಲ್ಲ ವ್ಯರ್ಥ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯ್ತಾಯ್ತು ಅಷ್ಟೇ ನಮಗೆ. ಅದು ಬಿಟ್ರೆ ಇನ್ನೇನು ಬೇಜಾರು ಇಲ್ಲ ಕೆಡವಕ್ಕೆ ನಮಗೆ. ದುಡ್ಗಿನ ಪ್ರಾಣ ಮುಖ್ಯ. ದುಡ್ಡನ್ನ ಕೊಟ್ಬಿಟ್ಟು ಪ್ರಾಣನ ಯಾವತ್ತೂ ಹಿಂತಿರುಗಿಸ್ಕೊಳಕ್ಕೆ ತಗೊಬಿಟ್ಟು ಬರೋಕ್ಕಾಗಿಲ್ಲ. ಪ್ರಾಣಗಳು ಹೋದ್ರೆ ಮತ್ತೆ ನಾನು ಕೋಟಿ ಕೊಟ್ಟರು ಮತ್ತೆ ವಾಪಸ್ ಬರೋಕ್ಕಿಲ್ಲ ಕಣಪ್ಪ. ನಡಿಯಪ್ಪ ನಡಿ ನಡಿ. ಅಯ್ಯೋ ಅದ್ರ ಬಗ್ಗೆ ಚಿಂತೆ ಏನಿಯ ಮಾಡಬೇಡ. ಪ್ರಾಣದ ಬೆಲೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಸತ್ತದಾಗ ನಾನು ಅರ್ಥ ಮಾಡ್ಕೊಬಿಟ್ಟೆ. ಇವತ್ತು ನನ್ನ ಹತ್ರ ಕೋಟಿ ಇರ್ಬೋದು, ಕೊಡ್ತೀನಿ. ನಮ್ಮ ಅಪ್ಪನ ತಗ ಬರೋಕ್ಕಾಯ್ತದ? ಇಲ್ಲ ತಾನೇ? ಅದಕ್ಕೇನೇನಿಯ ಅವೆಲ್ಲನೂ ಏನು ಬೇಡ. ನೋಡಿ ಸರ್ಸರ್ನ ನಡಿ. ಫಸ್ಟು ಮನುಷ್ಯರು ಜೀವ ಉಳಿಯೋದು ಮುಖ್ಯ. ಜನಗಳಿಗೆ ಯಾವ ಕಾಯಿಲೆನೂ ಬರಬಾರ್ದು ಅಷ್ಟೇ. ನೀನಿಯ ನಡಿಯಪ್ಪ, ಇನ್ನು ಮುಂದೆಗಡೆ ನೋಡೋಣ. ನೋಡಿ ಮರೆ, ಇದನ್ನೆಲ್ಲ ಮುಗ್ದೋಯ್ತು ಅಷ್ಟೇ. ಇನ್ನೆಲ್ಲ ಇದ್ರದ್ದೆಲ್ಲ ಇನ್ನು ಕಂಬಿಗಳನ್ನ ಕಿತ್ತಾಕ್ಸ್ಬೇಕು ಅಷ್ಟೇ. ಫ್ಯಾಕ್ಟ್ರಿ ಎಲ್ಲ ಫಿನಿಸ್ ಆಯಿತು. ಹಬ್ಬ, ಈಗ ನನಗೆ ಹೊಸಿ ಸಮಾಧಾನ ಆಯ್ತಾಯ್ತು. ನನಗಂತೂ ಇಷ್ಟೊತ್ತು ಟೆನ್ಷನ್ ಆಯ್ತದೋ ಇಲ್ವೋ ಅಂತ. ಇಷ್ಟು ಬಿರ್ಬಿರ್ನ ಆಯ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಬಿರ್ಬಿರ್ನ ಎಲ್ಲನೂ ಕೆಲಸ ಎಲ್ಲನೂ ಮುಗಿತೈತೆ ನೋಡು. ಇವೆಲ್ಲ ನಮ್ಮ ಊರುಗಳಿಗೆಲ್ಲ ಮಿಷಿನ್ಗಳೆಲ್ಲ ತಂದಿರಲಿಲ್ವಲ್ಲ, ಅದಕ್ಕೆ ನಮಗೆ ಈ ಮಿಷಿನು ಅದೇನು JCB ಅಂತ ಏನೂ ಗೊತ್ತಿರಲಿಲ್ಲ ನಂಗೆ ಶಾನೆ. ಸದ್ಯ ಇವೆಲ್ಲ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾವೆ ಅಂತ ಹೇಳ್ಬಿಟ್ಟು ಈಗ ನನಗೆ ಗೊತ್ತಾಯ್ತು. ಬಿಡು. ಅಯ್ಯಯ್ಯಯ್ಯೋ, ಫ್ಯಾಕ್ಟ್ರಿ ಎಲ್ಲ ಕೆಡವಾಗ್ಬಿಡ್ತಾವ್ರಲ್ಲಪ್ಪ ಶಿವನೇ. ಅಯ್ಯೋ ನಿಮ್ಗೇನು ಬಂದು ಒತ್ಗಾಲ ಇದೆಯಾ? ಫ್ಯಾಕ್ಟ್ರಿ ಎಲ್ಲ ಹಿಂಗೆ ಕೆಡವಾಗ್ತಿದ್ದೀರಾ? ನಿನಗೇನು ನಿನ್ನ ಜಮೀನು ಅಷ್ಟೇ ಬೇಕಾಗಿರೋ ತಾನೆ? ನಿನ್ನ ಜಮೀನ ನಿಮ್ಗೆ ವಾಪಸ್ ಕೊಟ್ಟೆ ತಾನೆ? ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ? ಇದೆಲ್ಲ ನಾವು ಕಟ್ಸಿರೋ ಫ್ಯಾಕ್ಟ್ರಿ ತಾನೆ. ನಾವು ಕಟ್ಸಿರೋ ಫ್ಯಾಕ್ಟ್ರಿನ ಕೆಡವಾಕೋದ್ರಲ್ಲಿ ತಪ್ಪೇನು? ನಿನಗೆ ನಿನ್ನ ಹೆಸರಿನಾಗ ಬರೀ ಜಮೀನು ಅಷ್ಟೇ ಇರೋದು, ಫ್ಯಾಕ್ಟ್ರಿ ಇಲ್ಲ. ಫ್ಯಾಕ್ಟ್ರಿ ನಿನ್ನ ಹೆಸರಿಗೇನು ಬರ್ಕೊಟ್ಟಿಲ್ಲ, ಅದಕ್ಕೇನೆ ಕೆಡವ್ತಿರೋದು ನಾನು ಎಲ್ಲನೂ. ಇದು ಯಾಕೆ ಹಿಂಗೆ ಬಾಯ್ ಬಿಡ್ಕಂತೀಯಾ? ಅಯ್ಯೋ ಫ್ಯಾಕ್ಟ್ರಿನೂ ಸೇರ್ ನನ್ನ ಹೆಸರು ಬಂದೈತಿ ಅಂತ ಎಂತ ಖುಷಿ ಪಟ್ಟೆ. ಫ್ಯಾಕ್ಟ್ರಿನಾಗ ಎಲ್ಲ ಶುರು ಮಾಡ್ಕೊಂಡು ಎಲ್ಲೆಲ್ಲಿಗೋ ಹೋಗ್ಬೋದು ಅಂತ ಅನ್ಕೊಂಡೆ. ನೀವು ನೋಡ್ರೆ ಫ್ಯಾಕ್ಟ್ರಿನೆಲ್ಲ ನೆಲಸಮ ಮಾಡ್ತಾ ಇದ್ದೀರಾ ನೀವು, ನೆಲಸಮನ. ಅಯ್ಯೋ ಶಿವನೇ ಸೋಮಲಿಂಗ, ನಿಮ್ಗೆ ಅದು ಎಂಥ ದುರ್ಬುದ್ಧಿ ಅಂತ ಅನ್ನಿಸ್ತದೆ. ನಿಮ್ಗೆ ಇಂಥ ದುರ್ಬುದ್ಧಿ ಐತಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಇನ್ನು ಎಲ್ಲಿ 2 ಎಕರೆ ಜಮೀನು ಅವಳ ಹೆಸರು ಹೋಗಿರೋದಕ್ಕೆ ಫ್ಯಾಕ್ಟ್ರಿನೂ ಅವಳ ಹೆಸರು ಹೊಂಟೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮಂಥ ಹೊಟ್ಟೆ ಉರಿ ಜನನ ನಾನಂತೂ ನೋಡೇ ಇಲ್ಲ. ಎಷ್ಟು ಹೊಟ್ಟೆ ಉರಿ ನಿನಗಂತೂ. ಮುಚ್ಚಮ್ಮ ಬಾಯಿನ. ಯೋನ್ ಹೇಳ್ತಾಳೆ ನೋಡು, ಪಾಪ ಅಂತ ಹೇಳ್ಬಿಟ್ಟು 2 ಎಕರೆ ಬರ್ಕೊಟ್ಟವ್ರಲ್ಲ ಅದು ಖುಷಿ ಪಡು. ಅದು ಬಿಟ್ಬಿಟ್ಟು ಇನ್ನೇನು ಫ್ಯಾಕ್ಟ್ರಿ ಹೋಯ್ತಂತ ಯಾಕೆ ಬಾಯ್ಬಿಡ್ಕದ್ಯಾ? ನೀನೇನು ದುಡ್ಡಾಕೇನು ಕಟ್ಟಿಲ್ಲ ತಾನೆ ಫ್ಯಾಕ್ಟ್ರಿಯ? ಸುಮ್ಮನೆ ಹೋಯ್ತಾ ಇರೋ. ಅಯ್ಯಯ್ಯಯ್ಯೋ ಹೋಯ್ತಲ್ಲೋ ಶಿವನೇ, ಫ್ಯಾಕ್ಟ್ರಿ ಎಲ್ಲ ಹೋಯ್ತಲ್ಲೋ. ಆಗ್ಲಿಂದ ಕನಸು ಕಟ್ಕೊಂಡು ಕುಂತಿದ್ನಲ್ಲೋ, ಹೋಯ್ತಲ್ಲೋ ಶಿವನೇ. ಅಯ್ಯೋ ಏಯ್ ಸುಮ್ಮನೆ ತಲೆ ಕೆಟ್ಟಾಟ ಆಡ್ಬೇಡ. ಸುಮ್ಮನೆ ಹೋಯ್ತಾ ಇರಲಿಂದ. ನಿನಗೇನು ನಾಳೆ ಅಷ್ಟೊತ್ತಿಗೆ ಎಲ್ಲ ನಿನಗೆ ವ್ಯವಸಾಯ ಮಾಡೋಕ್ಕೆ ಏನು ಮಾಡಬೇಕು ಆ ಥರ ಎಲ್ಲನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ಈಗ ಯಾಕೆ ತಲೆ ಕೆಡ್ಸ್ಕತ್ಯಾ? ವ್ಯವಸಾಯ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರೋರಂತೆ ಹೋಗ್ರಿ ಸುಮ್ಕೆನೆಯಾ. ಇವಾಗ ಫ್ಯಾಕ್ಟ್ರಿನ ಕೆಲಸ ಮಾಡ್ಬಿಟ್ಲಲ್ಲ ಇವಳು ಹೊಟ್ಟೆ ಉರಿ ಒಳಗೆ. ಇನ್ನು ಎಂಥ ಹೊಟ್ಟೆ ಉರಿ ಬಿರ್ಬೇಡ ಇವಳಿಗೆ. ನನ್ನ ಹೆಸರು ಬರ್ಕೊಟ್ಟಿದ್ದೀನಿ, ನಾನು ಎಲ್ಲ ಉದ್ಧಾರ ಆಗೋಗ್ಬಿಡ್ತೀನಿ ಅಂತ ಫ್ಯಾಕ್ಟ್ರಿನ ಕೆಲಸ ಮಾಡಿದ್ಲು ಅನ್ನಿಸ್ತದೆ. ಇವಳು ಉದ್ಧಾರ ಆಗಕ್ಕಿಲ್ಲ, ಇವಳಂತೂ ಉದ್ಧಾರ ಆಗದೇ ಇಲ್ಲ ಬಿಡು. ಅಯ್ಯೋ ಶಿವನಿ, ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿ ಕೋಟಿ ಹೋಯ್ತಲ್ಲಪ್ಪ. ಅಮ್ಮರೆ ಇಂಥವ್ರಿಗೆ ಸಹಾಯ ಮಾಡಕ್ಕೆ ಹೋಯ್ತೀರಾ? ಇವರೆಲ್ಲ ಬದಲಾಗಿಲ್ಲ, ಉದ್ಧಾರ ಆಗಕ್ಕಿಲ್ಲ. ಅಯ್ಯೋ ನೋಡಿರಿ, ಇವ್ನ ಮನೆಗೆ ನೋಡಿರಿ, ಎಲ್ಲ ಕೆಲಸ ಕರೆ ಮುಗಿಸ್ಬಿಟ್ಟು ಆಮೇಕಿಂದ ಕರಿತೀನಿ. ನೋಡಿರಿ ಬಿಸ್ಲಾಗೆ ಧೂಳಾಗೆ ಯಾಕೆ ಸುಮ್ಕೆ ನೆನಿಯ. ಸರಿ ಆಯಿತು.